Good morning, good afternoon, and good evening, my dear friends. ಸೊ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎರಡು ಆಲ್ಫಾಬೆಟ್ಸ್ ನಾನು ಹೇಳ್ಕೊಟ್ಟಿದ್ದೆ, ಅಲಿಫ್ ಮತ್ತೆ ಬಾ. ಅಂಡ್ ನಾನು ಹೇಳಿದ್ದೆ ನಿಮ್ಗೆ ಲೈಕ್ ಟಾ ಮತ್ತೆ ಹಾಗೆ ನೀವು ಈ ತರ ಮಾಡಿದ್ನಲ್ವಾ, ಆತರ ಮಾಡಿ ಹೇಳಿ ನನ್ಗೆ ಅಂತ. ಹೋಪ್ ನೀವು ಟ್ರೈ ಮಾಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನಾನು ಈ ವಿಡಿಯೋದಲ್ಲಿ ಅದು ಹೇಗೆ ಅಂತ ಹೇಳ್ಕೊಡ್ತೇನೆ, ಓಕೆನಾ? ಸೊ ಅಲಿಫ್ ಮತ್ತೆ ಬಾನ ನೋಡಿದ್ವಿ, ಜಸ್ಟ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಇದು ಅಲಿಫ್, ಇದು ಬಾ, ಇದು ಅಲಿಫ್, ಇದು ಬಾ, ರೈಟ್? ಈಗ ನಾನು ಹೇಳಿದ್ದು ಟಾ. ಇದನ್ನ ನಾವು ಟಾಗೆ ಟಾ, ಟಿ, ಟು, ಟಿ, ಟು ಹೇಗ್ ಮಾಡೋದು ಅಂತ ನೋಡೋಣ. ಓಕೆ, ಆಗ್ಲೇ ನಾನು ಹೇಳ್ದಂಗೆ ಟಾಪ್ ಅಲ್ಲಿ ಒಂದು ಡ್ಯಾಶ್ ಕೊಟ್ರೆ ಟಾ ಆಗುತ್ತೆ. ಓಕೆ, ಸಿಂಪಲ್ ಆಗಿದೆ. ಟಾ ಕೊಟ್ರೆ ಇದು ಟಾ ಆಗುತ್ತೆ, ಅಂಡ್ ದೆನ್ ಕೊಟ್ರೆ ಟಿ ಆಗುತ್ತೆ. ಏನಾಗಿದೆ ಇಲ್ಲಿ, ಮೇಲ್ಗಡೆ ಒಂದು ಡ್ಯಾಶ್ ಕೊಟ್ಟಿದ್ದೀನಿ ಅದಕ್ಕೆ ಟಾ ಆಗಿದೆ, ಕೆಳಗಡೆ ಒಂದು ಡ್ಯಾಶ್ ಕೊಟ್ಟಿದ್ದೀನಿ ಅದಕ್ಕೆ ಟಿ ಆಗಿದೆ. ಓಕೆನಾ? ಸೊ ನಾನು ಇವಾಗ ಟೂ ಮಾಡ್ಬೇಕಂತ ಹೇಳಿದ್ರೆ, ಸೊ ಇವಾಗ ಏನಾಗುತ್ತೆ, ಇವಾಗ ಮೇಲ್ಗಡೆ ಒಂದು ಕೊಮ್ಮು ಕೊಟ್ಟಿದ್ದೀನಿ ಅದಕ್ಕೆ ಇದು ಬಂದ್ಬಿಟ್ಟು ಟೂ ಆಗುತ್ತೆ. ಓಕೆ, ದೀರ್ಘಗಳಿಗೆ ನೀವು ಟ್ರೈ ಮಾಡಿ. ಓಕೆನಾ? ಇದನ್ನ ವಿಡಿಯೋನ ಪಾಸ್ ಮಾಡಿ ನೀವು ಅದನ್ನ ಲೆಟರ್ನ ಬರೆಯೋದಕ್ಕೆ ಟ್ರೈ ಮಾಡಿ. ಓಕೆ, ಬಟ್ ಸ್ಟಿಲ್ ನಾನು ಬರೀತೆ. ಈಗ ಟಾ ಆಲ್ರೆಡಿ ಇದೆ, ಓಕೆನಾ? ಫಸ್ಟ್ ಒಂದು ಡ್ಯಾಶ್ ಹಾಕಿದ್ದೀರಾ, ಬಟ್ ಟಾ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು, ಒಂದು ಅಲಿಫ್ ನ ಆಡ್ ಮಾಡ್ಬೇಕಾಗತ್ತೆ. ಅಲಿಫ್ ಅಂದ್ರೆ ಏನು, ಅಲ್ವಾ? ಸೊ ಅಲಿಫ್ ನ ಆಡ್ ಮಾಡೋದ್ರಿಂದ ದೀರ್ಘ ಆಗುತ್ತೆ. ಓಕೆನಾ? ಸೊ ಇವಾಗ ನಾನು ಪ್ಲಸ್ ಅಂತ ಮಾಡಿದ್ದೀನಿ, ಬಟ್ ಇದನ್ನ ಈ ತರ ಬರೆಯೋಕ್ಕಾಗಲ್ಲ. ಅರೇಬಿಕ್ ಅಲ್ಲಿ ನಾವು ಕೂರ್ಸಿನೇ ಬರೀಬೇಕಾಗಿರೋದ್ರಿಂದ ಏನ್ ಮಾಡೋದು, ಇದನ್ನ ತೆಗೆದು ಹೀಗ್ ಮಾಡಿದ್ರೆ ಟಾ ಆಗುತ್ತೆ. ಓಕೆನಾ? ದಿಸ್ ಬಿಕಮ್ಸ್ ಟಾ. ಸೊ ಟೀ ಹೇಗ್ ಮಾಡೋದಪ್ಪ? ಟೀ ಆಲ್ರೆಡಿ ನಾನು ಆಗಿದೆ. ಟೀ ಅದು ನಾವು ಕುಡಿತೀವಲ್ಲ ಆ ಟೀ ಅಲ್ಲ, ಈ ಟೀ. ಓಕೆ, ನಮಗೆ ಗೊತ್ತಿದೆ ಇವಾಗ ಟೀಗೆ ಡ್ಯಾಶ್ ಹಾಕ್ತೀವಿ, ಪ್ಲಸ್ ಯಾನ ಆಡ್ ಮಾಡ್ತೀವಿ. ಈ ಯಾನ ನಾವು ಆಡ್ ಮಾಡ್ತೀವಿ, ಇದನ್ನ ಟೀನ ದೀರ್ಘವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಟೀಗೆ ಟಿ ಅಂತ ಹೇಳ್ತೀವಲ್ಲ ಅದಕ್ಕೆ. ಸೊ ಇದೆರಡು ಕೂರ್ಸ್ ಹೇಗಪ್ಪ ಬರೆಯೋದು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಇದನ್ನ ಜಾಯಿನ್ ಮಾಡ್ಬೇಕು. ಇವಾಗ ಬಾ ಹಿಂಗ್ ಬರ್ತಿದೆಯಲ್ಲ ಟಾ, ಇದನ್ನ ತೆಗೆದು ಹಿಂಗ್ ಹಾಕಿದ್ರೆ ಅದು ಟೀ ಆಗ್ಬಿಡುತ್ತೆ. ತುಂಬಾ ಸಿಂಪಲ್ ಆಗಿದೆ ಅಲ್ಲ? ಸೊ ನೀವು ಹಾಗೇನೆ ಟಾಗೆ ಮಾಡ್ಬೋದು, ಲೈಕ್ ಟಾ, ಇದು ಬಂದು ಟಾ. ಓಕೆನಾ? ಟಾ, ಥಾ. ಸೊ ಯಾಕೆ ಈ ತರ ಇದೆ ಅಂತ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಟ್ ದ ಎಂಡ್ ಆಫ್ ದ ವಿಡಿಯೋ. ಅಂದ್ರೆ ಈ ಸೀರೀಸ್ ನ ಎಂಡ್ ಅಲ್ಲಿ ನಾನು ಹೇಳ್ತೀನಿ ಯಾಕೆ ಈ ತರ ಇದೆ. ಲೈಕ್ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಇಲ್ಲ, ಇದು ಡಿಫ್ರೆಂಟ್ ಆಗಿದೆ, ಇದು ಅರೇಬಿಕ್ ಡಿಫ್ರೆಂಟ್ ಆಗಿದೆ. ಬಟ್ ಸ್ಟಿಲ್ ನಾನು ಕನ್ನಡದಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇವಾಗ ಟಾಗೆ ನಾನು ಮಾಡಿದ್ದೀನಿ. ಟಾಗೆ ಹೇಗ್ ಮಾಡೋದು ನಾನು, ಈಗ ಎರಡು ಚುಕ್ಕಿ ಆದ್ರೆ ಟಾ ಆಗುತ್ತೆ, ಮೇಲ್ಗಡೆ ಒಂದು ಚುಕ್ಕಿ ಹಾಕಿದ್ರೆ ಟಾ ಆಗುತ್ತೆ. ಇಷ್ಟ ತುಂಬಾ ಸಿಂಪಲ್. ಈ ಹಾಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಮೇಲ್ಗಡೆ ಒಂದು ಡ್ಯಾಶ್ ಹಾಕಿದ್ರೆ ಏನಾಗುತ್ತೆ, ತಾ ಆಗುತ್ತೆ. ಕೆಳಗಡೆ ಒಂದು ಡ್ಯಾಶ್ ಹಾಕಿದ್ರೆ ಏನಾಗುತ್ತೆ, ಟಿ ಆಗುತ್ತೆ. ಇದನ್ನೇ ನಾನು ಮೇಲ್ಗಡೆ ಒಂದು ಕಂಬ ಹಾಕಿದ್ರೆ ಏನಾಗುತ್ತೆ, ತೂ ಆಗುತ್ತೆ. ಓಕೆ, ಸೊ ಇವಾಗ ನಾನು ದೀರ್ಘ ಮಾಡ್ಬೇಕು. ಏನ್ ಮಾಡ್ಬೇಕು ಇವಾಗ, ತಾ ಇರೋದ್ರಿಂದ ತಾ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ತೆಗೆದು ನಾನು ಹಿಂಗ್ ಮಾಡ್ತೀನಿ. ಓಕೆನಾ? ಈ ಒಂದು ಡ್ಯಾಶ್ ಇದೆಲ್ಲ ಅದು ಇರುತ್ತೆ. ಓಕೆನಾ? ಒಂದು ಹಾಗೆ ನಾವು ಒಂದು ಅಲಿಫ್ ನ ಆಡ್ ಮಾಡ್ತೀವಿ ಅಷ್ಟೇ. ಸೊ ಈಗ ಟಿ ಇದೆಯಲ್ಲ ಅದಕ್ಕೆ ಹೇಗ್ ಮಾಡ್ತೀವಿ ನಾವು, ನಾನು ಹೇಳ್ದಂಗೆ ಯಾನ ನಾವು ಆಡ್ ಮಾಡ್ತೀವಿ. ಸೊ ಈ ಯಾನ ನಾವು ಆಡ್ ಮಾಡ್ಬೇಕು ಟಿ ಅಂತ ಹೇಳೋದಕ್ಕೆ. ತುಂಬಾ ಸಿಂಪಲ್ ಆಗಿದೆ, ಕನ್ಫ್ಯೂಸ್ ಆಗೋಕ್ ಹೋಗ್ಬೇಡಿ. ಓಕೆನಾ? ಟೂಗೆ ನಾವು ದೀರ್ಘ ತುಂಬಾ ಸಿಂಪಲ್. ಮತ್ತೆ ಎರಡು ಸಿಂಪಲ್ ಆಗಿದೆ, ಅಂದ್ರೆ ಒಂದೇ ಶೇಪ್ ಅಲ್ಲಿ ಇರುತ್ತೆ. ಸೊ ಇದು ಬಂದು ಟೂ ಆಗುತ್ತೆ. ಏಕೆಂದ್ರೆ ಇದು ಫಸ್ಟ್ ಒಂದು ಕೊಂಬು ಇದೆಯಲ್ಲ ಅದನ್ನ ನಾನು ಮೇಲ್ಗಡೆ ಹಾಕಿದ್ದೀನಿ, ಜೊತೆಗೆ ನಾನು ಇದನ್ನ ಸೇರ್ಸಿದ್ದೀನಿ ಕೂಡ. ಅವಾಗ ಏನಾಗುತ್ತೆ, ದೀರ್ಘವಾಗಿ ಟೂ ಆಗಿರುತ್ತೆ. ಸೊ ಇವಾಗ ಇನ್ನ ಎರಡು ಲೆಟರ್ ನ ನೀವು ಕಲ್ತ್ಕೊಂಡ್ರಿ. ಲೈಕ್ ಓವರ್ 4 ಲೆಟರ್ಸ್ ಆಗಿದೆ, ಅಲಿಫ್, ಬಾ, ಟಾ, ಥಾ. ಟೋಟಲ್ 4 ಆಲ್ಫಾಬೆಟ್ಸ್ ನ ನೀವು ಇವಾಗ ಕಲ್ತಿದ್ದೀರಾ ಆಲ್ರೆಡಿ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಏನು ಲೈಕ್ ವರ್ಡ್ಸ್ ನ ಬರೆಯೋದು ಅಂತ ಹೇಳ್ಕೊಡ್ತೇನೆ. ಓಕೆನಾ?
ಈಗ ನೀವು ಆಲ್ರೆಡಿ ಲೆಟರ್ಸ್ ನ ಬರೀಬೇಕು. ಹೇಗೆ ಹೇಳಿ, ಈಗ ಬಾಬಾ ಬಾಬಾ ಲೈಕ್ ದಟ್ ಆ ತರ ನಾವು ಯೂಸ್ ಮಾಡ್ತೀವಲ್ಲ. ಸೊ ಬಾ ನಮಗ್ ಗೊತ್ತಿದೆ, ಬಾ ಈ ತರ ಬರುತ್ತೆ, ಬಾ ಈ ತರ ಬರೀತೀವಿ. ಬಾಬಾ ಹೇಗ್ ಬರೀತೀರಾ ನೀವು? ಫಸ್ಟ್ ಬಾ ಬರೀರಿ. ಇದನ್ನ ನೀವು ಹೇಗ್ ಬರೀತೀರಾ ಅಂತ ಹೇಳಿದ್ರೆ ಬಾ ಪ್ಲಸ್ ಆ. ಓಕೆ, ಇದು ಬಾ ಆಗುತ್ತೆ. ಇದನ್ನೇ ನಾವು ರಿಪೀಟ್ ಮಾಡಿದ್ರೆ ಏನಾಗುತ್ತೆ, ಬಾಬಾ ಆಗುತ್ತೆ ಅಲ್ವಾ? ಸೊ ಈಗ ಹೇಗ್ ಮಾಡ್ತೀರಾ, ಬಾ ಬಾ. ಸೊ ಸಿಂಪಲ್. ಈಗ ಆಲ್ರೆಡಿ ನೀವು ವರ್ಡಿಂಗ್ಸ್ ನ ಬರೆಯೋದನ್ನ ಕಲ್ತಿದ್ದೀರಾ. ಸೊ ಈ ಕ್ಲಾಸ್ ಅಲ್ಲಿ ಇವತ್ತಿಗೆ ನಾನು ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಈ 4 ಅಕ್ಷರಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಲೆಟರ್ ನ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಅಂಡ್ ಆಮೇಲೆ ಇನ್ನ ನಾವು 4 ಲೆಟರ್ಸ್ ನ ಕಲಿಯೋಣ ನೆಕ್ಸ್ಟ್ ಲೆಸನ್ಸ್ ಅಲ್ಲಿ. ನಾನು ತುಂಬಾ ರಶ್ ಮಾಡ್ತಾ ಇಲ್ಲ ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನಾನು ಫಾಸ್ಟ್ ಆಗಿ ಹೇಳ್ಕೊಡ್ತೀನಿ. ವಿತ್ ಇನ್ ಅ ವೀಕ್ ನೀವು ಆಲ್ಫಾಬೆಟ್ಸ್ ನ ಕಲಿತೀರಾ. ಅಂಡ್ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ವಿತ್ ಇನ್ ಅ ವೀಕ್ ನೀವು ಆಲ್ಫಾಬೆಟ್ಸ್ ನ ಕಲಿತು ಲೆಟರ್ಸ್ ನ ಕೂಡ ಬರೀತೀರಾ. ನಿಮ್ಮ ಹೆಸರು, ನಿಮ್ ಡ್ಯಾಡಿ ಹೆಸರು, ನಿಮ್ಮ ಯಾವ್ದೇ ಆದ್ರೂ ಲವ್ಡ್ ಪರ್ಸನ್ ಹೆಸರನ್ನ ನೀವು ಬರೆಯೋ ಸ್ಟೇಜ್ಗೆ ಬರ್ತೀರಾ ವಿತ್ ಇನ್ ಅ ವೀಕ್ ಅಲ್ಲಿ. ಸೊ ಕೀಪ್ ವಾಚಿಂಗ್ ಅಂಡ್ ಕೀಪ್ ಲವಿಂಗ್. ಥ್ಯಾಂಕ್ ಯು.